ಇವತ್ತು ನಡೆದಿರ್ತಕ್ಕಂಥ ಈ ಒಂದು ಘಟನೆ, ಒಂದು ಕಡೆ RCB ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ RCBಯ ಮುಗ್ಧ ಅಭಿಮಾನಿಗಳು ಅವರ ತಂಡದ ಆ ಪ್ಲೇಯರ್ಸ್ ನ ನೋಡ್ಲಿಕ್ಕೋಸ್ಕರ ಏನು ಕಾತರದಿಂದ ಕಾಯ್ತಾ ಇದ್ರು. ಸಾಕಷ್ಟು ಜನ ಇವತ್ತು ಈ ಒಂದು ಸಂದರ್ಭದಲ್ಲಿ ಇವತ್ತಿನ ದಿನ ಮೃತಪಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಇವತ್ತು ನಾವು ಬೋರಿಂಗ್ ಆಸ್ಪತ್ರೆಗೆ ಏನ್ ಬಂದಿದ್ದೇವೆ. ಈಗ ತಾನೇ ವೈದ್ಯರ ಜೊತೆ ಮಾತನಾಡಬೇಕಾದ್ರೆ ಹತ್ತತ್ರ 17 ಜನ ಇವತ್ತೇನು ಇಂಜುರಿಗೆ ಒಳಗಾಗಿರ್ತಕ್ಕಂಥವ್ರು, ಅದರಲ್ಲಿ 6 ಜನ ಇವತ್ತು ಮೃತಪಟ್ಟಿರ್ತಕ್ಕಂಥದ್ದು ಅಧಿಕೃತವಾಗಿ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಇದೆಲ್ಲ ನೋಡಬೇಕಾದ್ರೆ ಹತ್ತತ್ರ 25 ವರ್ಷದ ಒಳಪಟ್ಟಿರ್ತಕ್ಕಂಥ ಯುವಕರು, ಯಾರ್ಯಾರು ಯುವಕರಿದ್ದಾರೆ, ಯುವ ಸಮುದಾಯ ಇವತ್ತು ಸಾಕಷ್ಟು ಜನ ಈ ಒಂದು ಘಟನೆಯಲ್ಲಿ ಸಿಲುಕಿ ಇವತ್ತು ಬಲಿಯಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅತ್ಯಂತ ಒಂದು ರೀತಿ ಬಹಳ ಮನಸ್ಸಿಗೆ ಕೊಟ್ಟಿರ್ತಕ್ಕಂಥ ವಿಚಾರ. ರಾಜ್ಯದ ಪ್ರಜೆಗೂ ಕೂಡ ಬಹಳ ದುಃಖಕರವಾದಂತ ಒಂದು ದಿನ, ಒಂದು ಸಂದರ್ಭ, ಒಂದು ಕ್ಷಣ ಅಂತಕ್ಕಂಥದ್ದು. ಇವತ್ತು ನಾವೆಲ್ಲರೂ ಕೂಡ ಆ ಒಂದು ಕುಟುಂಬದ ಜೊತೆ ನಿಂತಿದ್ದೇವೆ. ಆದ್ರೆ ನಾನು ಕೆಲವೊಂದಷ್ಟು ಜನ ಪೋಷಕರ ಜೊತೆ ಮಾತಾಡಬೇಕಾದ್ರೆ ಅವ್ರಿಗೆ ಕೇಳ್ತಾ ಇದ್ದೆ, ಯಾವ ರೀತಿ ಘಟನೆ ನಡೀತು ಅಂದ್ರೆ ನಾನು ಒಂದು ಮಾತು ಹೇಳ್ತಕ್ಕಂಥದ್ದು, ರಾಜ್ಯ ಸರ್ಕಾರ ನಿನ್ನೆ ದಿನ IPL ಮ್ಯಾಚ್ ಆದ ನಂತರ ಯಾವ ರೀತಿ ನೀವು ಇದಕ್ಕೆ ಪೂರ್ವ ಸಿದ್ಧತೆಗಳು, ಪೂರ್ವ ತಯಾರಿಗಳು ಏನು ಮಾಡ್ಕೊಂಡಿದ್ರಿ? ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಒಂದು ಜಾಗದಲ್ಲಿ ಮಾಡಬೇಕಾಗಿತ್ತು, ಅಥವಾ ವಿಧಾನಸೌಧದಲ್ಲಿ ಏನು ಗೌರವ ಸಲ್ಲಿಸಬೇಕಾಗಿತ್ತು ನೀವು ಪ್ಲೇಯರ್ಸ್ಗೆ ಅಂತ ಅಂದ್ಕೊಂಡಿದ್ರಿ. ಆ ಜಾಗದಲ್ಲಿ ನೀವು ನೀಟಾಗಿ ಪೊಲೀಸ್ ಸಿಬ್ಬಂದಿಗಳನ್ನ ಕರೆಕ್ಟ್ ಆಗಿ ಇಟ್ಕೊಂಡು ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಂಡು ತಯಾರಿಗಳನ್ನ ಮಾಡ್ಕೊಂಡು ನೀವು ಕಂಡಕ್ಟ್ ಮಾಡಬೇಕಾಗಿತ್ತು. ಇಟ್ ಈಸ್ ಎ ಕಂಪ್ಲೀಟ್ ಮಿಸ್ಮ್ಯಾನೇಜ್ಮೆಂಟ್ ಆಫ್ ದ ಗವರ್ಮೆಂಟ್. ಅತ್ಯಂತ ಬೇಜವಾಬ್ದಾರಿತನದಿಂದ ಇವತ್ತು ಈ ರಾಜ್ಯ ಸರ್ಕಾರ ವರ್ತನೆ ಮಾಡಿದೆ. ಇಲ್ಲಿಯವರೆಗೂ ಬಹುಶಃ ಗೃಹ ಸಚಿವರು ಈಗ ಬಂದಿದ್ರೆ ನನಗೆ ಗೊತ್ತಿಲ್ಲ, ಈಗ ಬಂದಿದ್ದಾರೆ. ಇಲ್ಲಿಯವರೆಗೂ ಗೃಹ ಸಚಿವರ ಕಡೆಯಿಂದ ನನಗೆ ಗೊತ್ತಿಲ್ಲ, ನಾನು ಇನ್ನೂ ರಿಯಾಕ್ಷನ್ಸ್ ನೋಡಿಲ್ಲ. ನಾನು ಆಸ್ಪತ್ರೆಯಲ್ಲಿ ಕಳೆದ 1-4 ಗಂಟೆಯಿಂದ ಇಲ್ಲೇ ಇದ್ದೇನೆ. ಆದ್ರೆ ಗೃಹ ಸಚಿವರು ಇದಕ್ಕೆ ನೇರವಾಗಿ ಹೊಣೆಗಾರಿಕೆಯನ್ನು ಹೊರಬೇಕಾಗ್ತದೆ. ನನ್ನ ಅನಿಸಿಕೆ ಬಹುಶಃ ಗೃಹ ಸಚಿವರು ಇವತ್ತಿನ ಈ ಒಂದು ಕಂಡಕ್ಟ್ ಏನಿದೆ, ಇವತ್ತು IPL ಪ್ಲೇಯರ್ಸ್ ನ ನೋಡ್ತಕ್ಕಂಥದ್ದಕ್ಕೆ ಜನ ಮುಗಿಬಿದ್ದು ಬಂದಿರತಕ್ಕಂಥ ಈ ಒಂದು ವಿಚಾರ ಏನಿದೆ, ಇದ್ರ ಬಗ್ಗೆ ಯಾವ ರೀತಿ ಇವರು ಮುಂಚಿತವಾಗಿ ಒಂದು ಪ್ಲಾನ್ ಅನ್ನ ಮಾಡಿದ್ರು ಪ್ರತಿಯೊಬ್ಬರಿಗೂ ಕೂಡ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಕ್ಕಂಥ ಒಂದು ಸಂಗತಿ ಇದೆ. ಸರಿ ಹೋಗಿದ್ದೆ 6 ಜನ, ಅದರಲ್ಲಿ 3 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು ಮೃತಪಟ್ಟಿರ್ತಕ್ಕಂಥದ್ದು ಅಫಿಷಿಯಲಿ ದೇವ್ ಅನೌನ್ಸ್ ಬೋರಿಂಗ್ ನಲ್ಲಿ ಮಾತ್ರ. ಇನ್ನ ವೈದ್ಯನಲ್ಲೂ ಸಾಕಷ್ಟು ಜನ ಇಂಜೂರ್ಡ್ ಆಗಿದ್ದಾರೆ. ನನಗೆ ಈ ಗಾಡಿನಲ್ಲಿ ಬರಬೇಕಾದ್ರೆ ಕೇಳಿದ್ದು 4 ಜನ ಅಲ್ಲೂ ಮೃತಪಟ್ಟಿದ್ದಾರೆ ಅಂತಕ್ಕಂಥದ್ದು. ಬಟ್ ನಮಗ್ ಗೊತ್ತಿಲ್ಲ ಇನ್ನು ನಂಬರ್ಸ್, ಬಹುಶಃ ಇನ್ನು ಗಗನಕ್ಕೆ ಹೋಗಿ ಹೆಚ್ಚಾಗ್ಬೋದು. ಆದ್ರೆ ಒಂದು ಸಾರ್ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು, ಇವತ್ತು ನೀವೇನ್ ತರಾತುರಿನಲ್ಲಿ ಇವತ್ತೇನು ನೀವು ಮಾಡಬೇಕಾಗಿರ್ಲಿಲ್ಲ. ಇದು ಇಫ್ ಯು ರಿಯಲಿ ವಾಂಟೆಡ್ ಟು ಕಂಡಕ್ಟ್ ಇನ್ ಎ ಗುಡ್ ವೇ, ನೀವು ಇನ್ನು 2 ದಿನ ಅಲ್ಲ 4 ದಿನ ಟೈಮ್ ತಗೋಬೋದಾಗಿತ್ತು. ಪಾಸಸ್ ಅರೇಂಜ್ಮೆಂಟ್ ಮಾಡಬೇಕಾಗಿತ್ತು ಸರ್. ನೋಡೋದಕ್ಕೆ ನೀವು ಗೇಟ್ ಓಪನ್ ಮಾಡಿದ ತಕ್ಷಣ ಏನ್ ಮಾಡ್ತಾರೆ ಫ್ಯಾನ್ಸು, ಅವ್ರ ಭಾವನೆಗಳು ಇವತ್ತು ನಿನ್ನೆ ನೋಡಿದ್ವಿ. ಬಹುಶಃ ದೀಪಾವಳಿ ಟೈಮಲ್ಲಿ ಅಷ್ಟು ಪಟಾಕಿ ಹೊಡಿಲಿಕ್ಕಿಲ್ಲ, ಅಷ್ಟು ಪಟಾಕಿ ಹೊಡೆದು ದಿನ RCB ಗೆದ್ದಿದ್ದಕ್ಕೆ ನಿಮ್ಗೆ ಗೊತ್ತಿಲ್ವಾ? ಪರಿಜ್ಞಾನ ಇಲ್ವಾ ಯಾವ ಮಟ್ಟಕ್ಕೆ ಇನ್ಸಿಡೆಂಟ್ ನಾಳೆ ಪ್ರಕರಣಗಳಾಗ್ಬೋದು ಅಂತಕ್ಕಂಥದ್ದು? ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಇದೆ. ಇದು KSI ಅವರ ಫೇಲ್ಯೂರ್ ಕಾಣಿಸ್ತಿರೋದು ಸರ್. ಸಂಪೂರ್ಣವಾಗಿ ನೋಡಿ, ಒಂದು ಮಾತು ಹೇಳ್ತೀನಿ. ನೀವು ಬಹುಶಃ ಸರ್ ಬೆಳಗ್ಗೆಯಿಂದ ಮಾಧ್ಯಮದವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಏನು ಹೋಗಿ ಪ್ಲೇಯರ್ಸ್ಗೆ ಏನು ಅಭಿನಂದನೆ ಸಲ್ಲಿಸಿದ್ದು, ಹೂವು ಕೊಟ್ಟಿದ್ದು, ಹಾರ ತೊರೆ ಕೊಟ್ಟಿದ್ದು, ಫೋಟೋಗಳು ಬಿಡುಗಡೆ ಮಾಡಿದ್ದು, ರೀಲ್ಸ್ಗಳು ಮಾಡಿದ್ದೇ ಮಾಡಿದ್ದು. ಇವತ್ತು ಎಷ್ಟೋ ಜನ ಮಂತ್ರಿಗಳ ಮಕ್ಕಳು ವಿರಾಟ್ ಕೊಹ್ಲಿ ಅವ್ರು ನೋಡಕ್ ಬಂದಿದ್ದಾರೆ. ತುಂಬಾ ಜನ ಮಂತ್ರಿಗಳ ಮಕ್ಕಳು, ನಾ ಹೆಸರು ಹೇಳಕ್ ಹೋಗೋದಿಲ್ಲ, ಅವರೆಲ್ಲ ಸೇಫ್ ಆಗಿದಾರಲ್ಲ, ಅವ್ರಿಗೆಲ್ಲ ಏನ್ ತೊಂದರೆ ಇಲ್ವಲ್ಲ? ಸತ್ತವ್ರು ಯಾರು? ಮೃತಪಟ್ಟವ್ರು ಯಾರು? ಬಡವ್ರ ಮಕ್ಕಳು ತಾನೆ ಮೃತಪಟ್ಟವರು, ಅವ್ರಿಗೆ ರಕ್ಷಣೆ ಬೇಡವಾ? ಮಂತ್ರಿಗಳ ಮಕ್ಕಳು ವಿರಾಟ್ ಕೊಹ್ಲಿ ಅವ್ರನ್ನು ನೋಡ್ಬೋದು, ಸಚಿನ್ ತೆಂಡೂಲ್ಕರ್ನು ನೋಡ್ಬೋದು, ಯಾರನ್ನ ಬೇಕಾದ್ರೂ ನೋಡ್ಬೋದು. ಇವ್ರ ಕತೆ ಏನು? ಇವತ್ತು ಒಬ್ಬ ಈ ರಾಜ್ಯದ ಸಾಮಾನ್ಯ ನಾಗರಿಕನಾಗಿ ನಾನು ಆಗ್ರಹಿಸ್ತಕ್ಕಂಥದ್ದು, ನೇರವಾಗಿ ಇದರ ಹೊಣೆಗಾರಿಕೆಯನ್ನ ಗೃಹ ಸಚಿವರು ಹೊರಬೇಕಾಗ್ತದೆ. ಜೊತೆಯಲ್ಲಿ ಇವತ್ತು ಮೃತಪಟ್ಟಿರ್ತಕ್ಕಂಥ ಆ ಕುಟುಂಬಗಳಿಗೆ ಸಾಂತ್ವನ ಹೇಳ್ತಕ್ಕಂಥದ್ದು ಅಷ್ಟೇ ಅಲ್ಲ, ದೊಡ್ಡ ಮಟ್ಟದಲ್ಲಿ ಪರಿಹಾರವನ್ನು ಕೊಟ್ಟು ಅವರ ಕುಟುಂಬಸ್ಥರಿಗೆ ಒಂದು ಜಾಬ್ನ ಕೊಡ್ತಕ್ಕಂಥ, ಅಂದ್ರೆ ಅವರು ಗೌರವಯುತವಾಗಿ
ಇವತ್ತು ಕೆಲಸ ಮಾಡ್ತಕ್ಕಂಥದಕ್ಕೆ ಒಂದು ಉದ್ಯೋಗ ಸೃಷ್ಟಿ ಮಾಡಿಕೊಡ್ತಕ್ಕಂಥ ಕೆಲಸ ಅದು ಕನಿಷ್ಠ ಪಕ್ಷ ಮಾಡಬೇಕು, ಅವ್ರಿಗೆ ಸೌಜನ್ಯತೆ ಇದ್ರೆ ಅಂತಕ್ಕಂಥದ್ದು ನಾಗರಿಕ. ಈ ಘಟನೆ ದೊಡ್ಡ ಘಟನೆ ಇದು, 12 ಜನ ಸಾವನ್ನಪ್ಪಿದ್ದಾರೆ. ಯಾವ ತನಿಖೆ ಮಾಡ್ತಾರೆ ಸರ್? ಸರ್ಕಾರ ಮಾಡೋದು ಯಾರ ಮೇಲೆ ತನಿಖೆ ಮಾಡ್ತಾರೆ? ರಾಜಕೀಯವಾಗಿ ನೀವು ಯಾರನ್ನಾದ್ರೂ ಯಾವ್ದಾದ್ರು ಪಕ್ಷನ ಯಾವ್ದಾದ್ರು ರಾಜಕೀಯ ನಾಯಕರು ಮುಗಿಸ್ಬೇಕು ಅಂದ್ರೆ ನೀವು ಇಟ್ಕೊಂಡಿದ್ದೀರಲ್ಲ ಕೆಲವೊಂದಷ್ಟು ತನಿಖಾ ಸಂಸ್ಥೆನ, ಅದಕ್ಕೆ ಮಾತ್ರ ತನಿಖೆನ ಬಹಳ ಜೋರಾಗಿ ವೇಗವಾಗಿ ಮಾಡ್ತೀರಿ. ಬಡ ಕುಟುಂಬದವ್ರು ಇವತ್ತು ತೀರ್ಕೊಂಡು ಹೋಗಿದಾರಲ್ಲ, ಯಾವ ತನಿಖೆ ಮಾಡಿ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು? ಆ ತನಿಖೆ ಫಲಿತಾಂಶ ಏನು ಬರುತ್ತೆ, ರಿಸಲ್ಟ್ ಏನು ಬರುತ್ತೆ? ಕುಮಾರಸ್ವಾಮಿ ಅವ್ರ ಮಾಹಿತಿಯನ್ನು ತೆಗೆದುಕೊಂಡ್ರು ಸರ್, ನಿಮ್ಮ ಜೊತೆ ಚರ್ಚೆ ಮಾಡಿದ್ರು ಈ ಒಂದು ಘಟನೆ ಬಗ್ಗೆ ಕೇಂದ್ರ ಸಚಿವರು. ಕುಮಾರಣ್ಣವರು ದೆಹಲಿಯಲ್ಲಿದ್ದಾರೆ, ಮಾತನಾಡಿದ್ರು ದೂರವಾಣಿ ಮೂಲಕ. ಬಹುಶಃ ನಾಳೆ ಬರ್ತಾ ಇದ್ದಾರೆ. ಏನು ಮೃತ ಕುಟುಂಬಗಳ ಮನೆಗೆ ಒಂದು ರೌಂಡು ಕುಮಾರಣ್ಣ ಅವರು ಕೂಡ ಬರ್ತೇನೆ ಅಂತಕ್ಕಂಥದ್ದು ಹೇಳಿದ್ದಾರೆ. ನಾಳೆ ದಿನ ಬರ್ತಾ ಇದ್ದಾರೆ.